ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ತಲುಪ್ತದೆ. ಫಸ್ಟಿಗೆ ನಾನಿಲ್ಲಿ ಒಂದು ಫೋಲ್ಡ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ಇದು ಫ್ರಂಟ್ ಪಾರ್ಟಿಗೆ ಅಂತ ಫ್ಯಾಬ್ರಿಕ್ ತಗೊಂಡಿದ್ದೇನೆ. ಇದರ ಲೆಂತ್ ಇಲ್ಲಿ 7.25 ಇಂಚನ್ನು ಮೆಷರ್ಮೆಂಟ್ ತಗೊಳ್ತಿದ್ದೇನೆ. ಅಂದರೆ ಇಲ್ಲಿ ಸ್ಟಿಚಿಂಗಿಗೆ 1 ಇಂಚ್ ಆ್ಯಡ್ ಮಾಡಿನೇ. ಇದಾದಮೇಲೆ ಎದೆ ಸುತ್ತಳತೆಯ ಕಾಲು ಭಾಗಕ್ಕೆ 1.5 ಇಂಚ್ ಸ್ಟಿಚಿಂಗಿಗೆ ಆ್ಯಡ್ ಮಾಡಿ 8 ಇಂಚು, ಹಾಗೆಯೇ ಸೊಂಟದ ಸುತ್ತಳತೆಗೆ ಸ್ಟಿಚಿಂಗನ್ನು ಆ್ಯಡ್ ಮಾಡಿ 7 ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗನ್ನು ಮಾಡ್ತಾ ಇದ್ದೇನೆ. ಇದೇ ಮೆಷರ್ಮೆಂಟ್ಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ಟಿಂಗ್ ಮಾಡ್ತಿದ್ದೇನೆ. ಇಲ್ಲಿ ಸಪ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ ಅಷ್ಟೇ, ಮೆಷರ್ಮೆಂಟ್ ಸೇಮ್ ಇದೆ. ಇದಾದಮೇಲೆ ಸ್ಲೀವ್ಸಿಗೆ ಅಂತ ಹೇಳಿ ನಾನಿಲ್ಲಿ ಪಟ್ಟಿಯನ್ನು ಕೂರಿಸ್ತಿದ್ದೇನೆ. ಈ ಪಟ್ಟಿಯ ಲೆಂತ್ 7 ಇಂಚ್ ಇಟ್ಕೊಳ್ತಾ ಇದ್ದೇನೆ. ಹಾಗೆಯೇ 1.25 ಇಂಚ್ ಅಥವಾ ಇಲ್ಲಿ 2 ಇಂಚನ್ನು ಅಗಲ ತಗೊಳ್ಬಹುದು. ಇದೇ ಮೆಷರ್ಮೆಂಟ್ನ 2 ಪಟ್ಟಿ ಬೇಕಾಗ್ತದೆ. ಅದನ್ನು ಮೇಲ್ಗಡೆ ಮತ್ತು ಕೆಳಗಡೆ ಸ್ಟಿಚಿಂಗನ್ನು ಮಾಡಿ ಇದನ್ನು ಉಲ್ಟಾ ಮಾಡುವಂಥದ್ದು. ಉಲ್ಟಾ ಆದಮೇಲೆ ಇದರ ಮೇಲ್ಗಡೆ ಟಾಪ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೇನೆ, ಯಾಕಂದರೆ ಇದು ಸ್ವಲ್ಪ ಫ್ಯಾಬ್ರಿಕ್ ರಫ್ ಇದೆ ಅಂಥೇಳಿ. ಈ ರೀತಿ ಆದಮೇಲೆ ಮೇನ್ ಪಾರ್ಟನ್ನು ನಾವಿಲ್ಲಿ ಸ್ಟಿಚಿಂಗನ್ನು ಮಾಡುವಂಥದ್ದು. ಅಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಸೈಡಲ್ಲಿ ಎಷ್ಟು ಮೆಷರ್ಮೆಂಟ್ ಫಿಟ್ಟಿಂಗ್ ಬೇಕೋ ಅಷ್ಟನ್ನು ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕು, ಯಾಕಂದರೆ ಇದಾದಮೇಲೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕಿಂಗನ್ನು ಮಾಡುವಂಥದ್ದು. ಇದು ಸ್ಲೀವ್ಸಿಗೆ ಪಟ್ಟಿಯನ್ನು ಕೂರಿಸಲಿಕ್ಕೆ ಅಥವಾ ನೀವು ಅಂದಾಜಿಗೆ ಕೂಡ ಮಾಡ್ಕೊಳ್ಬಹುದು. ಬಿಗಿನರ್ಸಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾನು ಈ ರೀತಿ ತೋರಿಸ್ತಾ ಇದ್ದೇನೆ. 4 ಕಡೆ ಮಾರ್ಕಿಂಗ್ ಆದಮೇಲೆ ಮೇಲ್ಗಡೆ 1/2 ಇಂಚ್ ಅಥವಾ 3/4 ಇಂಚಷ್ಟು ಮೆಷರ್ಮೆಂಟನ್ನು ಬಿಟ್ಟು ಈ ಪಟ್ಟಿಯನ್ನು ಕೂರಿಸುವಂಥದ್ದು. ವಿಡಿಯೋದಲ್ಲಿ ನೋಡುವಾಗ ನಿಮಗೆ ಕಷ್ಟ ಅಂತ ಅನಿಸ್ಬೋದು, ಆದರೆ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿ ಆಗ್ತದೆ. ನೀವು ಲೈನಿಂಗನ್ನು ಯೂಸ್ ಮಾಡಿದರೆ ಈ ರೀತಿ ಮಾಡಬೇಕು ಅಂತಿಲ್ಲ, ಆ ಸ್ಟಿಚಿಂಗ್ ಇನ್ನೂ ಕೂಡ ಈಸಿ ಇರ್ತದೆ. ಅದನ್ನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದಾದಮೇಲೆ ಇನ್ನೊಂದು ಸೈಡಿಗೆ ಪಟ್ಟಿಯನ್ನೇ ಕೂರಿಸ್ಬೋದು. ನಾನಿಲ್ಲಿ ಸ್ಕರ್ಟ್ನ ಒಂದು ಪೀಸನ್ನು ತಗೊಂಡು ಇಲ್ಲಿ ಸ್ಟಿಚಿಂಗನ್ನು ಮಾಡ್ತಿದ್ದೇನೆ. ಲೆಂತ್ ಆಗ ನಾವು ಎಷ್ಟು ಇಟ್ಕೊಂಡು ಅಷ್ಟೇ ಲೆಂತನ್ನು ತಗೊಳ್ತಿದ್ದೇನೆ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡಿಕೊಂಡು ಆಗ ನಾವು ಯಾವ ರೀತಿ ಸ್ಟಿಚಿಂಗನ್ನು ಮಾಡಿಕೊಂಡು ಪಟ್ಟಿಯನ್ನು ಅದೇ ರೀತಿ ಸ್ಟಿಚಿಂಗನ್ನು ಮಾಡಬೇಕು. ಈಗ ನಾವು ಆಗಲೇ 1/2 ಅಥವಾ 3/4 ಇಂಚಷ್ಟು ಮೆಷರ್ಮೆಂಟ್ ಬಿಟ್ಟ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗನ್ನು ಮಾಡಬೇಕು. ಮೇಲ್ಗಡೆ ಕೂಡ ಸ್ಟಿಚಿಂಗ್ ಬೇಕಾಗ್ಬೋದು, ಕೆಲವೊಮ್ಮೆ ನೆಸೆಸರಿ ಇರೋದಿಲ್ಲ. ನಾನಿಲ್ಲಿ ಮೇಲ್ಗಡೆ ಹಾಕ್ಕೊಳ್ಳಿಲ್ಲ ಸ್ಟಿಚಿಂಗ್, ಕೆಳಗಡೆ ಮಾತ್ರ. ಇದಾದಮೇಲೆ ಕೆಳಗಡೆ ಸೊಂಟದ ಹತ್ತಿರ ಮಡಚಿಕೊಂಡು ಸ್ಟಿಚಿಂಗನ್ನು ಮಾಡುವಂಥದ್ದು. ಈಗ ಸ್ಕರ್ಟಿಗೆ ಅಂತ ಹೇಳಿ ಇಲ್ಲಿ ನಾನು 15 ಇಂಚಷ್ಟು ಮೆಷರ್ಮೆಂಟ್, ಅಂದರೆ ಟೋಟಲ್ 30 ಇಂಚಷ್ಟು ಅಗಲ ತಗೊಳ್ತಿದ್ದೇವೆ. ಹಾಗೆಯೇ 13 ಇಂಚನ್ನು ಲೆಂತ್ ಉದ್ದ ತಗೊಳ್ತಿದ್ದೇವೆ. ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡ್ನ ಮೇಲ್ಗಡೆ ಲೈನಿಂಗನ್ನು ಇಟ್ಟು ಮೇಲ್ಗಡೆ ಮಾತ್ರ ಸ್ಟಿಚಿಂಗ್ ಮಾಡಬೇಕು. ಹಾಗೆಯೇ ಸೈಡಲ್ಲಿ 2 ಸೈಡಲ್ಲಿ ಕೂಡ 2 ಫೋಲ್ಡ್ ಮಾಡಿ ಮಡಚಿ ಸ್ಟಿಚಿಂಗ್ ಮಾಡಬೇಕು. ಜಿಗ್ಜ್ಯಾಗ್ ಮೆಷಿನ್ ಅವೈಲೇಬಲ್ ಇದ್ದರೆ ಈ ರೀತಿ ಬೇಡ, ನಾರ್ಮಲ್ ಮೆಷಿನ್ ಆದರೆ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ನೀಟಾಗಿ ಬರ್ತದೆ, ದಾರ ಬಿಟ್ಕೊಳ್ಳೋದಿಲ್ಲ ಅಂತ. ಹಾಗೆಯೇ ಸೈಡಲ್ಲಿ ಸ್ಟಿಚಿಂಗನ್ನು ಮಾಡಬೇಕು. ಈಗ 16 ಇಂಚಷ್ಟು ನಾನಿಲ್ಲಿ ಎಲಾಸ್ಟಿಕನ್ನು ತಗೊಳ್ತಾ ಇದ್ದೇನೆ. ಎಲಾಸ್ಟಿಕ್ನ ಅಗಲ ಎಷ್ಟಿದೆಯೋ ಅದನ್ನು ಈ ಫ್ಯಾಬ್ರಿಕ್ನ ಮೇಲ್ಗಡೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡಬೇಕು. ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಎಲಾಸ್ಟಿಕ್ ಹಾಕಲಿಕ್ಕೆ ಅಂತೇಳಿ ಈ ರೀತಿ ಸ್ವಲ್ಪ ಸ್ಟಿಚಿಂಗ್ ಮಾಡದೆ ಬಿಡಬೇಕು. ಈಗ ಎಲಾಸ್ಟಿಕನ್ನು ಇದರೊಳಗೆ ಹಾಕಿ ಟೈಟಾಗಿ ಸ್ಟಿಚಿಂಗ್ ಮಾಡಬೇಕು. ಅಂದರೆ ಈ ರೀತಿ 2 ಎಡ್ಜನ್ನು ಜೋಡಿಸಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಟಿಚಿಂಗ್ ಬಿಟ್ಟಿದ್ವಲ್ಲ ಎಲಾಸ್ಟಿಕ್ ಹಾಕಲಿಕ್ಕೆ ಅಂತ, ಅದರ ಮೇಲ್ಗಡೆ ಸ್ಟಿಚಿಂಗ್ ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ತಲುಪ್ತದೆ. ಇಲ್ಲಿವರೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರಿಗೂ ಥ್ಯಾಂಕ್ ಯು. ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.